ಗ್ಯಾಸ್ ಸಿಗದೆ ಆಟೋ ಡ್ರೈವರ್ಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಂದ್ ಕಡೆಯಲ್ಲಿ ಸಿಎನ್ಜಿ ಸಿಗ್ತಾ ಇಲ್ಲ, ಇತ್ತ ಎಲ್ಪಿಜಿ ಕೊರತೆ ಇದೆ. ಸಾಕಷ್ಟು ಸಮಸ್ಯೆಯನ್ನು ಎದುರಿಸುವಂತ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಗ್ಯಾಸ್ ಸಿಗದೆ ಆಟೋ ಡ್ರೈವರ್ಗಳು ಪರದಾಡ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಗ್ಯಾಸ್ ಇಲ್ಲ, ಮತ್ತೊಂದು ಕಡೆಯಲ್ಲಿ ದುಪ್ಪಟ್ಟು ದರ, ಹೆಚ್ಚಿನ ದರ ಕೊಟ್ಟು ಖರೀದಿ ಮಾಡೋಕ್ಕಾಗದೆ ಹೆಣಗಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಡಬಲ್ ರೇಟ್ ಕೊಡಬೇಕು, ಗ್ಯಾಸ್ ಬೇಕು ಅಂತ ಹೇಳಿದ್ರೆ ಗ್ಯಾಸ್ ಬಂಕ್ಗಳಲ್ಲಿ ವಿಶೇಷ ಆಫರ್ಗಳಿಗೂ ಕೂಡ ಕಡಿವಾಣವನ್ನ ಹಾಕಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಇದು ಆಟೋ ಡ್ರೈವರ್ಗಳ ಸಮಸ್ಯೆ. ಒಂದ್ ಕಡೆಯಲ್ಲಿ ಗ್ಯಾಸ್ ಇಲ್ಲ, ಮತ್ತೊಂದು ಕಡೆಯಲ್ಲಿ ಗ್ಯಾಸ್ ಹಾಕಿಸ್ಕೊಳ್ಬೇಕು ಅಂತ ಹೇಳಿದ್ರೆ ದುಪ್ಪಟ್ಟು ದರವನ್ನ ಕೊಡಬೇಕು. 1 to ಡಬಲ್ ಕೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಬಂಕ್ನವರು. ಹೆಚ್ಚಿನ ದರ ಕೊಟ್ಟು ಖರೀದಿ ಮಾಡೋಕ್ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲೇನೋ ಹಣ ಕೊಡ್ತಾರೆ, ಆದರೆ ಅಷ್ಟರ ಮಟ್ಟಿಗೆ ಬಾಡಿಗೆ ಆಗ್ಬೇಕಲ್ಲ. ಇದು ಆಟೋ ಚಾಲಕರು ಸಂಕಷ್ಟಕ್ಕೆ ಒಳಗಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ನೀಡಿರುವಂತಹ ಪ್ರತ್ಯಕ್ಷ ವರದಿ ಇಲ್ಲಿದೆ. ಹಾಗೆ ಅಮೆರಿಕ ಯುದ್ಧವನ್ನ ಶುರು ಮಾಡಿ ಬರೋಬ್ಬರಿ 22 ದಿನಗಳಾಗ್ತಾ ಇದೆ. ಇದರಿಂದಾಗಿ ಸರಿಯಾದ ಪ್ರಮಾಣದಲ್ಲಿ ನಮ್ಮ ಭಾರತಕ್ಕೆ ಇಂಧನ ಹಾಗೆ ತೈಲಗಳು ಪೂರೈಕೆ ಆಗ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಗ್ಯಾಸ್ ಸಿಲಿಂಡರ್ ಆಗಿರ್ಬಹುದು, CNG ಗಳಾಗಿರ್ಬಹುದು, ಇದೆಲ್ಲವೂ ಕೂಡ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ಸದ್ಯ ನಾನು ಇವಾಗ ಗ್ಯಾಸ್ ಬಂಕ್ ಒಂದರಲ್ಲಿ ಇದ್ದೀನಿ. ಇಲ್ಲೂ ಕೂಡ ನೀವು ಒಂದು ಬ್ಯಾನರ್ ಅನ್ನ ಗಮನಿಸಬಹುದು. ಪ್ರಸ್ತುತ ಯುದ್ಧದ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPGಯ ಕೊರತೆ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶೇಷ ಆಫರ್ಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ ಅಂತ ಹೇಳಿ. ಹಾಗಂದ್ರೆ ಇರುವಷ್ಟು ಏನು ನಮ್ಮ ಹತ್ರ ಗ್ಯಾಸ್ ಇದೆ ಅದನ್ನೇ ನಾವು ಬಳಸ್ಕೊಳ್ಬೇಕಾಗಿದೆ. ಬೇಕಾಬಿಟ್ಟು ಈ ಹಿಂದೆ ನಾವು ಬಳಸಿದಷ್ಟು ಅಥವಾ ಆಫರ್ಗಳನ್ನ ನಾವು ಕೊಟ್ಟಿದಷ್ಟು ಇವಾಗ ಕೊಡೋಕೆ ಆಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಬ್ಯಾನರ್ ಅನ್ನ ಹಾಕಿರುವಂತದ್ದು. ಜೊತೆಗೆ ಇದರಿಂದಾಗಿ ಪ್ರಮುಖವಾಗಿ ಈ ರೀತಿಯ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಯ್ತು ಅಂತ ಹೇಳಿದ್ರೆ ಆಟೋ ಡ್ರೈವರ್ ಗಳಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ನನ್ನ ಜೊತೆ ಒಬ್ರು ಆಟೋ ಡ್ರೈವರ್ ಇದ್ದಾರೆ. ಇವರು ಕೂಡ ಸಾಕಷ್ಟು ಕಡೆ ಹೋಗಿ ಬಂದಿದ್ದಾರೆ, ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಅವ್ರನ್ನೇ ನಾನು ಮಾತಾಡ್ಸ್ತಾ ಹೋಗ್ತೀನಿ ಎಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಸರಿ, ಎಷ್ಟು ಕಡೆ ಹೋಗ್ಬಿಟ್ಟು ಬಂದ್ರಿ, ಎಷ್ಟು ಕಡೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ? ಮೇಡಮ್, ಜಾಳಿ ಕ್ರಾಸ್ ಹೋಗಿದ್ದೀವಿ, ಲೆಗ್ಗೇರಿ ಕ್ರಾಸ್ ಹೋಗಿದ್ದೀವಿ, ಸ್ಟುಡಿಯೋ ತಗೊಂಡಿದ್ದೀವಿ, ಇವಾಗ ಉಲ್ಲಾಸ್ ಹತ್ರ ಬಂದಿದ್ದೀವಿ. ಉಲ್ಲಾಸ್ ರೋಡಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಗ್ಯಾಸ್. ಒಂದೊಂದು ಬಂಕಲ್ಲಿ ಇದೆ ರೇಟ್ ಜಾಸ್ತಿ, 100 ರೂಪಾಯಿ 1 ಲೀಟ್ರ್ ಗ್ಯಾಸ್ ಅಂತ ನಾವು ಹಾಕ್ಬಿಟ್ಟು ಏನು ನೋಡ್ಸೋದು. ಅದು ಕಸ್ಟಮರ್ನ ಒಂದು 20 ರೂಪಾಯಿ ಕೇಳಿದ್ರೆ ಯಾಕೆ 20 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ಅಂತಾರೆ. ಇಲ್ಲಿ ನೋಡೋ ಗ್ಯಾಸ್ ಪ್ರಾಬ್ಲಮ್ ಹಿಂಗಿದೆ. ನೀವು ನೋಡ್ದಂಗೆ ಎಷ್ಟು ಗಾಡಿ ಬಂದು ವಾಪಸ್ ಹೋಗಿ ಆದ್ರಿಂದ ತುಂಬಾ ತೊಂದರೆ ಆಗಿದೆ ಮೇಡಮ್. ಆಟೋನು ಓಡ್ಸಕ್ಕಾಗ್ತಾ ಇಲ್ಲ, ನಿಲ್ಸ್ಬಿಟ್ಟು ಮನೆಗೆ ಇರೋ ಮನೆಗೂ ಇರೋಕ್ಕಾಗ್ತಾ ಇಲ್ಲ. ಇವತ್ತು ಗಾಡಿ ತರಲಿಲ್ಲ ಅಂದ್ರೆ ಬೆಳಗ್ಗೆ ಊಟಕ್ಕಿರಲ್ಲ ನಮ್ಗೆ. ಗಾಡಿ ಓಡಿಸೇ ಜೀವನ ಮಾಡಬೇಕು ಸರ್. ಅಂದ್ರೆ ಈ ಹಿಂದೆ ಎಷ್ಟು ರೂಪಾಯಿ ಇತ್ತು 1 ಲೀಟರ್ಗೆ, ಈಗ ಎಷ್ಟಾಗಿದೆ ಸರ್? 69 ರೂಪಾಯಿನ ಗ್ಯಾಸ್ ರೇಟ್ ಇತ್ತು ಮೇಡಮ್. ಈ ಯುದ್ಧ ಸ್ಟಾರ್ಟ್ ಆದ್ಮೇಲೆ ಗ್ಯಾಸ್ ಸರಿಯಾಗಿ ಬರ್ದಿರಾ 80, 85, ಒಂದ್ ದಿವಸ 90. MS ಪಡೆದಲ್ಲಿ ಮೊನ್ನೆ 100 ರೂಪಾಯಿ ಕೊಟ್ಟು 1 ಲೀಟರ್ಗೆ 500 ಹಾಕಿದ್ರೆ 5 ಲೀಟರ್ ಬರುತ್ತೆ. ಒಂದು ಬಾಡಿಗೆ ಹೋದ್ರೆ 1.5 ಲೀಟರ್ ಅಲ್ಲೇ ಗ್ಯಾಸ್ ಖಾಲಿ ಆಗುತ್ತೆ. ಈ ಟ್ರಾಫಿಕ್ ಅದೇ ಇದ್ರಾಗಿ ಓಡಿಸಿ ಏನ್ ಮಾಡೋಣ ಹೇಳಿ. 20 ರೂಪಾಯಿ ಕೇಳಿದ್ರೆ ಪ್ಯಾಸೆಂಜರ್ ಕೊಡಲ್ಲ, ಅದಕ್ಕೊಂದೊಂದು ಜಗಳ ಮಾಡ್ತಾರೆ. ಯಾಕೆ 20 ರೂಪಾಯಿ ಕೊಡಬೇಕು, ನಿಮ್ಗೆ ಮೀಟ್ರು ಇದು ಕೊಟ್ಟಿಲ್ವಾ, ಅದು ಇದು ಅಂತ. ಏನ್ ಮಾಡೋಣ ಹೇಳಿ. ಎಲ್ಲ ತುಂಬಾ ಸಮಸ್ಯೆ ಆಗಿದೆ ಮೇಡಮ್. ಗ್ಯಾಸ್ ಸಿಗ್ತೀರಾ ನೋಡಿ, ಎಷ್ಟು ಗಾಡಿ ನೀವು ನೋಡ್ದಂಗೆ ಎಲ್ಲೆಲ್ಲಿ ಓಡಾಡ್ತಾರೆ ನೋಡಿ. ಎಲ್ಲಾ ಗ್ಯಾಸ್ ಬಂಕಲ್ಲಿ ಹುಡ್ಕಾಡ್ತಾ ಇರೋದೆ. ಬೆಳಗ್ಗೆ ಗ್ಯಾಸ್ ಹಾಕ್ಬೇಕು, ಸಾಯಂಕಾಲ ಗ್ಯಾಸ್ ಹಾಕ್ಬೇಕು, ಇಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಏನ್ ಮಾಡೋಣ, ತುಂಬಾ ತೊಂದರೆ ಆಗಿದೆ ಮೇಡಮ್. ಇನ್ನು ಎಷ್ಟು ದಿನ ಅಂತ ಏನಾದ್ರು ಹೇಳ್ತಾರಾ ಸರ್? ಬಂಕೋರ್ ಇದೆ ಸಮಸ್ಯೆ ಏನು ಹೇಳಲ್ಲ, ನಾವ್ ಇರೋವರೆಗೂ ಹಾಕ್ತಿವಿ, ಆಮೇಲೆ ಕ್ಲೋಸ್ ಮಾಡ್ತೀವಿ ಅಂತಾರೆ. ಇದು ನಿನ್ನೆ ಎಲ್ಲ ಮೊನ್ನೆ ಇರ್ಲಿಲ್ಲ, ಹಗ್ಗ ಕಟ್ಬಿಟ್ಟಿದ್ರು. ಇವತ್ತೇನ್ ಐತೆ ಅಂತ ನೋಡಿದ್ರೆ ಇವತ್ತು ಇಲ್ಲಿ ಅವರು ಇಲ್ಲ, ಇಲ್ಲಿ ಗ್ಯಾಸೇ ಇಲ್ಲ ಅಂತ ಇದಾರೆ. ಏನ್ ಮಾಡೋದಂತ ಗೊತ್ತಿಲ್ಲ. ನಮ್ಮ ಹೆಸರು ವೆಂಕಟೇಶ್ ಅಂತ. ಸೊ ಇದನ್ನ ಆಟೋ ಡ್ರೈವರ್ ಹೇಳ್ತಾ ಇರುವಂತದ್ದು. ಮತ್ತೊಬ್ರು ಆಟೋ ಡ್ರೈವರ್ ಇದಾರೆ, ಅವ್ರನ್ನೂ ಕೂಡ ನಾನು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ನೀವ್ ಎಷ್ಟ್ ಕಡೆ ಹೋಗ್ಬಿಟ್ಟು ಬಂದ್ರಿ? ನಾವು 4-5 ಕಡೆ ಹೋಗ್ಬಿಟ್ಟು ಬಂದ್ವಿ. ಇದೇನಾಗಿದೆ ಅಂದ್ರೆ ಯಾವನೋ ರೋಡಲ್ಲಿ ಹೋಗೋಣ ಕೆಣಕ ಅವನ್ ಬಂದ್ ನಮ್ ತದಕ ನಂಗೆ ಎಲ್ಲೋ ಏನೋ ಆದ್ರೆ ಇಲ್ಲಿ ನಮ್ ಬುಡಕ್ಕೆ ಬರ್ತೈತೆ. ಒಟ್ನಲ್ಲಿ ಬೇಗ ಬರೋದೇ ಬಡವ್ರು, ನಮ್ಮಂತಾರ ಬುಡಕ್ಕೆ ಬರೋದು. ಯಾವನ್ ಏನೇ ಮಾಡ್ಲಿ ನಮ್ ಬುಡಕ್ಕೆ ಬರ್ತದೆ. ಅಂದ್ರೆ ಸರ್, 1000 ಕಿಲೋಮೀಟರ್ ದೂರದಲ್ಲಿ ಯುದ್ಧ ಆಗ್ತಿರೋದು, ಅವ್ರವ್ರು ಯುದ್ಧ ಮಾಡ್ಕೋತಾ ಇರೋದು. ಅವ್ರು ಅಲ್ಲಿ ಬಾಂಬ್ ಆಗ್ತಿದ್ದಾರೆ, ಇವ್ರು ನಮಗೆ ಬಾಂಬ್ ಆಗ್ತಾ ಇದಾರೆ. ಎಲ್ಲಾ ಕಡೆ ಒಂದೊಂದ್ ಕಡೆ ಒಂದೊಂದ್ ರೇಟು, ಡಿಸೈನ್ ರೇಟು. 100 ರೂಪಾಯಿ ಒಂದ್ ಕಡೆ, 90 ರೂಪಾಯಿ ಒಂದ್ ಕಡೆ, 95 ರೂಪಾಯಿ ಒಂದ್ ಕಡೆ. 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಹೊಡೆಯಕ್ ಬರ್ತಾರೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಅರ್ಥ ಮಾಡ್ಕೊಳ್ಳಲ್ಲ, ಇವರು ಅರ್ಥ ಮಾಡ್ಕೊಂತಿಲ್ಲ. ಬೈಕಲ್ಲೆಲ್ಲ ಬಾಡಿಗೆ ಹೊಡೆಯಕ್ ಬಿಡ್ತಾರೆ. ಈ ತರ ಪ್ರಾಬ್ಲಮ್ ಬಂದಾಗ್ಲೂ ನಮಗೆ ಸಪೋರ್ಟ್ ಮಾಡಲ್ಲ. ನಮ್ಗೆ ದೇವ್ರೇ ಕಾಪಾಡ್ಬೇಕು. ತೊಂದ್ರೆನಾ ಹೇಳಕ್ ಆಗಲ್ಲ, ಅಷ್ಟು ತೊಂದ್ರೆ ಆಗಿದೆ.
ಆದ್ರೂ ಅನುಭವಿಸ್ತಾ ಇದೀವಿ. ಸೊ ನೀವು ನೋಡ್ತಾ ಇರ್ಬೋದು ಆಟೋ ಡ್ರೈವರ್ಗಳ ಒಂದು ಅಸಮಾಧಾನ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ. ಒಂದು ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ಗ್ಯಾಸ್ ಇದ್ರೂ ಕೂಡ ಡಬಲ್ ರೇಟ್ ನ ಕೇಳ್ತಾ ಇದಾರೆ. 1 ಲೀಟರ್ 100 ರೂಪಾಯಿ 150 ರೂಪಾಯಿ ಕೇಳಿದ್ರೆ ನಾವೆಲ್ಲ ಹೋಗ್ಬೇಕು, ಒಂದ್ 5 ಲೀಟರ್ ಹಾಕ್ಸಿದ್ರು ಕೂಡ ನಮ್ಗೆ ಇಡೀ ದಿನ ಬಾಡಿಗೆ ಹೊಡ್ಯಕ್ ಆಗಲ್ಲ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಒಂದ್ ರೀತಿಯಲ್ಲಿ ಗ್ಯಾಸ್ ಬಂಕ್ ಗಳಾಗಿರ್ಬಹುದು ಅಥವಾ ಡಿಸ್ಟ್ರಿಬ್ಯೂಟರ್ ಗಳಾಗಿರ್ಬಹುದು, ಈ ಒಂದು ಸಿಚುಯೇಷನ್ ಏನಿದೆ ಅವರಿಗೆ ಬೇಕಾದ ರೀತಿಯಲ್ಲಿ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆ ಅತ್ಯಧಿಕ ಅಮೌಂಟ್ ಅಲ್ಲಿ ಮಾರಾಟವನ್ನ ಮಾಡ್ತಾ ಇರುವಂತದ್ದು. ಹೀಗಾಗಿ ಸಾಕಷ್ಟು ಜನರಿಗೆ ತೊಂದರೆ ಅಂತೂ ಆಗ್ತಾ ಇದೆ. ಕಾದ್ ನೋಡ್ಬೇಕಾಗಿದೆ ಇನ್ನು ಎಷ್ಟು ದಿನಗಳ ಕಾಲ ಈ ಒಂದು ಯುದ್ಧದ ಪರಿಸ್ಥಿತಿ ಮುಂದುವರಿಯುತ್ತೆ ಅಂತ ಹೇಳಿ. ಒಂದು ವೇಳೆ ಇದೇ ರೀತಿಯಲ್ಲಿ ಏನಾದ್ರು ಮುಂದುವರಿತು ಅಂತ ಹೇಳಿದ್ರೆ ಮತ್ತಷ್ಟು ಸಿಚುಯೇಷನ್ ಇದೆ, ಅದು ಬಿಗಡಾಯಿಸೋದಂತೂ ಖಂಡಿತ. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.